ಎಸ್ ತನ್ನ ಮೊದಲಿನ ಗಾಂಭೀರ್ಯತೆಯನ್ನು ನಾವು ಪ್ರಧಾನಿಯನ್ನು ತಯಾರು ಮಾಡಬಲ್ಲೆವು, ಆದರೆ ಪ್ರಧಾನಿ ನಮ್ಮನ್ನು ತಯಾರು ಮಾಡೋ ಸ್ಥಿತಿಯೊಳಗೆ ಇಲ್ಲ ಅನ್ನುವಂಥ ಮೆಸೇಜು ಕೊಡಬೇಕಾಯ್ತು, ಅದು ಕೊಟ್ಟಿದ್ದಾರಂತ. ಇದೇ ಕಾಲಕ್ಕೆ ಮೋದಿಯವ್ರ ಮೇಲೆ ಒಂದು ಹಿಡಿದು ಸಂಸ್ಕೃತವಾಗ ಅಧ್ಯಕ್ಷ ಸ್ಥಾನನು ಚೇಂಜ್ ಮಾಡುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇವರ ಒಂದು ಕಾಲದ ಕಟ್ಟ ಪ್ರತಿಸ್ಪರ್ಧಿ ಜೋಶಿ ಅವರನ್ನು ಅಧ್ಯಕ್ಷರು ಮಾಡಬಹುದಾ ಅನ್ನೋ ಚರ್ಚೆಗಳು ನಡೆದಿದ್ದಾವೆ. ಜೊತೆಗೆ ಇನ್ನೂ ಅನೇಕ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. RSSದ ಕಟ್ಟರ್ ವ್ಯಕ್ತಿಗೆ ಆ ಸ್ಥಾನ ಕೊಡಬೇಕು, ನಡ್ಡಾ ಅವರನ್ನು ತೆಗಿಬೇಕು ಅನ್ನೋಂಥ ಚರ್ಚೆಗಳು ಬರ್ತಾ ಇದ್ದಾವೆ. ಇವೆರಡೂ ನೆಲೆಯಲ್ಲೇ ನಮ್ಮ ಮೋದಿಯವರು ತಮ್ಮ ಹಿಡಿತವನ್ನು BJP ಮೇಲೆ ಸಾಧಿಸುವಾಗ ಅಥವಾ ಮುಂದಿನ ಅಧಿಕಾರ ನಮ್ಮಲ್ಲೇ ಇರಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದಿದ್ರು ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಅದ್ರ ಜೊತೆಗೆ ಇನ್ನೂ ಒಂದು ಮೆಸೇಜ್ ಇದೆ ಇಲ್ಲ, ಏನಂದ್ರೆ ನೀವು ಯಾವುದೇ ಸಿದ್ಧಾಂತ ಮಾಡಿರಿ ಏನೋ ಮಾಡಿರಿ, ಆದರೆ ಅದಕ್ಕೆ ಮುಖ್ಯವಾಗಿ ಬೇಕಾಯಿತು ಅಧಿಕಾರ ಇತ್ತಂದ್ರೆ ಎಲ್ಲ ಸಿದ್ಧಾಂತಗಳು ಬೆಳಿತಾವ, ಯಾವುದೇ ಸಿದ್ಧಾಂತ ಇದ್ದರೂ ಎತ್ತರಕ್ಕೆ ಹೋಗ್ತದೆ, ಅವ್ರ ಪರವಾಗಿ ಆಡಳಿತ ಇದ್ದು ಕೆಲಸ ಮಾಡ್ತಾ ಇರ್ತದೆ. ಹೀಗಾಗಿ ಇವೆಲ್ಲ ದೃಷ್ಟಿ ಇಟ್ಟುಕೊಂಡು ಇವತ್ತು ನಾವು ಅಂದ್ರೆ ಇವತ್ತಿನ ವಿಚಾರಗಳನ್ನು ನಾವು ಇಲ್ಲಿ ಹೇಳಬೇಕಾಗಿ ಚರ್ಚಿಸಬೇಕಾಗಿದೆ. ಅಂದ್ರೆ BJPಗಿಂತಲೂ RSSಗೆ ಮುಖ್ಯವಾಗಿ ಬೇಕಾಗಿದ್ದು ಅಧಿಕಾರ ನಮ್ಮಲ್ಲಿ ಉಳಿಲಿ, ನಮ್ಮ ಸಿದ್ಧಾಂತ ಬೆಳೀಲಿ ಅನ್ನುವಂಥದ್ದು. ಅದನ್ನು ನಾನು ಮಾಡಬಲ್ಲೆ ಅನ್ನೋ ತೋರಿಸಿಕೊಡುವಂಥ ಪ್ರಯತ್ನವನ್ನು ಸಹಿತ ಮೋದಿಯವರು ಮಾಡ್ತಾ ಇದ್ದಾರೇನೋ ಅನ್ನುವಂಥ ಮಾತುಗಳು ಚರ್ಚೆಗಾಗ್ತಾ ಇದ್ದಾವೆ. ಹೀಗಾಗಿ ಮೋದಿಯವರ ಈ ಒಂದು ನಾಗ್ಪುರ ಯಾತ್ರೆಯನ್ನು ಬಹಳ ಮುಖಗಳಿಂದ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇನ್ನೂ ಇದೇ ಕಾಲಕ್ಕೆ ದೀಕ್ಷಾಭೂಮಿಗೆ ಹೋಗಿ ಅಲ್ಲಿ ತಮ್ಮ ಮನದಾಳದ ಮಾತನ್ನು ಬರೆದು ಬಂದಿದ್ದು ಸಹಿತ ದೊಡ್ಡ ಚರ್ಚೆ ವಿಷಯ ಆಗಿದೆ. ಅದರಲ್ಲಿ ಸಾಕಷ್ಟು ಮಿಸ್ಟೇಕ್ಸ್ ಆಗಿದ್ದು ಸಹಿತ ಒಂದು ತಜ್ಞರದ ಚರ್ಚೆ ನಡೀತಾ ಇದ್ದಾವೆ. ಅದಿರಲಿ, ಅವ್ರು ಏನು ಕಲಿತರು, ಏನು ಬಿಟ್ಟು 4ನೇ ಕಲ್ತಾರೋ, ಏನು ಡಿಗ್ರಿ ಮಾಡಿದಾರೋ, ಅದೆಲ್ಲ ಇಲ್ಲಿ ಚರ್ಚೆ ಮಾಡೋ ವಿಷಯ ಅಲ್ಲ. ಯಾಕಂದರೆ ಹೆಬ್ಬಟ್ಟಿನವ್ರ ಸಹಿತ ಒಳ್ಳೆಯ ಆಡಳಿತ ಕೊಟ್ಟಂಥ ಇತಿಹಾಸ ನಮ್ಮಲ್ಲಿದೆ. ಅದಕ್ಕಾಗಿ ಆ ವಿಷಯವನ್ನು ದೊಡ್ಡದು ಮಾಡಲಾರ್ದ ಮುಖ್ಯವಾಗಿ ದೀಕ್ಷಾಭೂಮಿಗೆ ಹೋಗಿದ್ದು ಇನ್ನೊಂದು ಏನಪ್ಪ ಅಂದ್ರೆ, ನಾನು ಹಿಂದೂವಾದಿನೂ ಹೌದು, ಜೊತೆಗೆ ದಲಿತ ವಿರೋಧಿ ಅಲ್ಲ ಅನ್ನುವಂಥ ಮೆಸೇಜನ್ನು ಇಲ್ಲಿ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಒಬ್ಬ ರಾಜಕೀಯ ಪಂಡಿತನಾಗಿ ಏನು ಮಾಡಬೇಕಾಗಿತ್ತು ಮತ್ತು ಅವ್ರ ಸಲಹೆಗಾರ ಸಹಿತ ಅದೇ ರೀತಿ ಸಲಹೆ ಕೊಟ್ಟಿದ್ದರಿಂದಾಗೆ ದೀಕ್ಷಾಭೂಮಿಗೆ ಹೋಗಿ ಭೇಟಿಯಾಗಿ ಅಲ್ಲಿ ಬರೆದು ನಾವು ಬೌದ್ಧ ಧರ್ಮೀಯರನ್ನು ಅಥವಾ ಇಲ್ಲಿ